ಮತ್ತೊಂದು ಕಡೆ ಫಿನಾನ್ಸ್ ನ ಕಿರುಕುಳ ಇಷ್ಟು ದಿನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈಗ ಬ್ಯಾಂಕ್ ನವರ ಕಿರುಕುಳ ಕೂಡ ನೋಡಿ. ಇಲ್ಲಿ ಮನೆ ಮಾಲೀಕ ಮನೆ ಮೇಲೆ ಕೋಟಿ ಕೋಟಿ ಹಣ ಲೋನ್ ತಗೊಂಡಿದ್ದಾನೆ. ಅಲ್ಲಿ 16 ಕುಟುಂಬಗಳಿಗೆ ಲೀಸ್ಗೆ ಅಂತ ಕೊಟ್ಟಿದ್ದಾನೆ. ಬ್ಯಾಂಕ್ ಲೋನ್ ಕಟ್ಟಿಲ್ಲ, ತಗೊಂಡ ಎಸ್ಕೇಪ್. ಬ್ಯಾಂಕ್ ಅವರು ಲೋನ್ ಕಟ್ಟಿಲ್ಲ ಅಂತೇಳಿ ಬಂದು ಏಕಾಏಕಿ 16 ಕುಟುಂಬಗಳನ್ನ ಬೀದಿಗೆ ತಳ್ಳಿ ಬೀಗ ಜಡಿದು ಸೀಸ್ ಮಾಡಿದ್ದಾರೆ. ಹುಣಸ ಮಾರನಹಳ್ಳಿಯಲ್ಲಿ ಬೀದಿಗೆ ಬಂದಂತಹ 16 ಕುಟುಂಬಗಳು ಬಿಲ್ಡಿಂಗ್ ಮಾಲೀಕ ಲೋನ್ ಕುರಿತು ಕಂತನ್ನ ಕಟ್ಟೋದಿಲ್ಲ ಅಂತೇಳಿ ಸೀಸ್ ಅನ್ನ ಮಾಡಿದ್ದಾರೆ. ಕಟ್ಟಡ ಸೀಸ್ ಮಾಡ್ತಾ ಇದ್ದಂತೆ 16 ಕುಟುಂಬಗಳು ಕಕ್ಕಾಬಿಕ್ಕಿಯಾಗಿದೆ. ಇವತ್ತು ಬೀದಿಗೆ ಬಂದು ಮಾಲೀಕ ರಾಜಣ್ಣ ಅನ್ನೋರಿಂದ 16 ಮನೆ ಲೀಸ್ ಅನ್ನ ಕೊಡಲಾಗಿತ್ತು. ಲಕ್ಷ ಲಕ್ಷ ಹಣವನ್ನ ಕೊಟ್ಟು 16 ಕುಟುಂಬಸ್ಥರು ಲೀಸ್ ಅನ್ನ ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಅದೇ ಕಟ್ಟಡದ ಮೇಲೆ ಖಾಸಗಿ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದುಕೊಂಡಿದ್ದಂತ ರಾಜಣ್ಣ ಹಣವನ್ನ ವಾಪಸ್ ಕೊಟ್ಟಿರಲಿಲ್ಲ. ಹೀಗಾಗಿ ನಿನ್ನೆ ಸಂಜೆ ಬ್ಯಾಂಕ್ ಸಿಬ್ಬಂದಿ ಬಂದು 16 ಕುಟುಂಬಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಮನೆಯಿಂದ ಹೊರಗಡೆ ಹಾಕಿ ಸೀಸ್ ಮಾಡಿದ್ದಾರೆ. ಮಾಲೀಕ ಮತ್ತು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈ 16 ಕುಟುಂಬದ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮನೆ ಇದಾರೆ ಸರ್. ಇವಾಗ ಬಂದ್ರು ಸ್ವಲ್ಪ ಕಮ್ಮಿ ಎಲ್ಲ ನಮ್ದು ಲೀಸ್ ಇರುತ್ತೆ. ಇಡೀ ಬಿಲ್ಡಿಂಗ್ ಎಲ್ಲ ಏನಿದೆ ಪೂರ್ತಿ ಲೀಸ್ ಇರುತ್ತೆ ಸರ್. ಆ ಲೀಸ್ ಅಲ್ಲಿ ಅಮೌಂಟ್ ಬಂದಿರೋದು ನಮಗೆ ಒಂದು 50 ಲಕ್ಷ. ಇಡೀ 16 ಮನೆಯಿಂದ ಒಂದು 50 ಲಕ್ಷ ಕೊಟ್ಟಿದ್ದೀವಿ. ಇವಾಗ ಬಿಲ್ಡಿಂಗ್ ವ್ಯಾಲ್ಯೂ. ಮತ್ತೊಂದು ಕಡೆ ಫಿನಾನ್ಸ್ ನ ಕಿರುಕುಳ ಇಷ್ಟು ದಿನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈಗ ಬ್ಯಾಂಕ್ ನವರ ಕಿರುಕುಳ ಕೂಡ ನೋಡಿ. ಇಲ್ಲಿ ಮನೆ ಮಾಲೀಕ ಮನೆ ಮೇಲೆ ಕೋಟಿ ಕೋಟಿ ಹಣ ಲೋನ್ ತಗೊಂಡಿದ್ದಾನೆ. ಅಲ್ಲಿ 16 ಕುಟುಂಬಗಳಿಗೆ ಲೀಸ್ಗೆ ಅಂತ ಕೊಟ್ಟಿದ್ದಾನೆ. ಬ್ಯಾಂಕ್ ಲೋನ್ ಕಟ್ಟಿಲ್ಲ, ತಗೊಂಡ ಎಸ್ಕೇಪ್. ಬ್ಯಾಂಕ್ ಅವರು ಲೋನ್ ಕಟ್ಟಿಲ್ಲ ಅಂತೇಳಿ ಬಂದು ಏಕಾಏಕಿ 16 ಕುಟುಂಬಗಳನ್ನ ಬೀದಿಗೆ ತಳ್ಳಿ ಬೀಗ ಜಡಿದು ಸೀಸ್ ಮಾಡಿದ್ದಾರೆ. ಹುಣಸ ಮಾರನಹಳ್ಳಿಯಲ್ಲಿ ಬೀದಿಗೆ ಬಂದಂತಹ 16 ಕುಟುಂಬಗಳು ಬಿಲ್ಡಿಂಗ್ ಮಾಲೀಕ ಲೋನ್ ಕುರಿತು ಕಂತನ್ನ ಕಟ್ಟೋದಿಲ್ಲ ಅಂತೇಳಿ ಸೀಸ್ ಅನ್ನ ಮಾಡಿದ್ದಾರೆ. ಕಟ್ಟಡ ಸೀಸ್ ಮಾಡ್ತಾ ಇದ್ದಂತೆ 16 ಕುಟುಂಬಗಳು ಕಕ್ಕಾಬಿಕ್ಕಿಯಾಗಿದೆ. ಇವತ್ತು ಬೀದಿಗೆ ಬಂದು ಮಾಲೀಕ ರಾಜಣ್ಣ ಅನ್ನೋರಿಂದ 16 ಮನೆ ಲೀಸ್ ಅನ್ನ ಕೊಡಲಾಗಿತ್ತು. ಲಕ್ಷ ಲಕ್ಷ ಹಣವನ್ನ ಕೊಟ್ಟು 16 ಕುಟುಂಬಸ್ಥರು ಲೀಸ್ ಅನ್ನ ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಅದೇ ಕಟ್ಟಡದ ಮೇಲೆ ಖಾಸಗಿ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದುಕೊಂಡಿದ್ದಂತ ರಾಜಣ್ಣ ಹಣವನ್ನ ವಾಪಸ್ ಕೊಟ್ಟಿರಲಿಲ್ಲ. ಹೀಗಾಗಿ ನಿನ್ನೆ ಸಂಜೆ ಬ್ಯಾಂಕ್ ಸಿಬ್ಬಂದಿ ಬಂದು 16 ಕುಟುಂಬಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಮನೆಯಿಂದ ಹೊರಗಡೆ ಹಾಕಿ ಸೀಸ್ ಮಾಡಿದ್ದಾರೆ. ಮಾಲೀಕ ಮತ್ತು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈ 16 ಕುಟುಂಬದ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮನೆ ಇದಾರೆ ಸರ್. ಇವಾಗ ಬಂದ್ರು ಸ್ವಲ್ಪ ಕಮ್ಮಿ ಎಲ್ಲ ನಮ್ದು ಲೀಸ್ ಇರುತ್ತೆ. ಇಡೀ ಬಿಲ್ಡಿಂಗ್ ಎಲ್ಲ ಏನಿದೆ ಪೂರ್ತಿ ಲೀಸ್ ಇರುತ್ತೆ ಸರ್. ಆ ಲೀಸ್ ಅಲ್ಲಿ ಅಮೌಂಟ್ ಬಂದಿರೋದು ನಮಗೆ ಒಂದು 50 ಲಕ್ಷ. ಇಡೀ 16 ಮನೆಯಿಂದ ಒಂದು 50 ಲಕ್ಷ ಕೊಟ್ಟಿದ್ದೀವಿ. ಇವಾಗ ಬಿಲ್ಡಿಂಗ್ ವ್ಯಾಲ್ಯೂ. ಮತ್ತೊಂದು ಕಡೆ ಫಿನಾನ್ಸ್ ನ ಕಿರುಕುಳ ಇಷ್ಟು ದಿನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈಗ ಬ್ಯಾಂಕ್ ನವರ ಕಿರುಕುಳ ಕೂಡ ನೋಡಿ. ಇಲ್ಲಿ ಮನೆ ಮಾಲೀಕ ಮನೆ ಮೇಲೆ ಕೋಟಿ ಕೋಟಿ ಹಣ ಲೋನ್ ತಗೊಂಡಿದ್ದಾನೆ. ಅಲ್ಲಿ 16 ಕುಟುಂಬಗಳಿಗೆ ಲೀಸ್ಗೆ ಅಂತ ಕೊಟ್ಟಿದ್ದಾನೆ. ಬ್ಯಾಂಕ್ ಲೋನ್ ಕಟ್ಟಿಲ್ಲ, ತಗೊಂಡ ಎಸ್ಕೇಪ್. ಬ್ಯಾಂಕ್ ಅವರು ಲೋನ್ ಕಟ್ಟಿಲ್ಲ ಅಂತೇಳಿ ಬಂದು ಏಕಾಏಕಿ 16 ಕುಟುಂಬಗಳನ್ನ ಬೀದಿಗೆ ತಳ್ಳಿ ಬೀಗ ಜಡಿದು ಸೀಸ್ ಮಾಡಿದ್ದಾರೆ. ಹುಣಸ ಮಾರನಹಳ್ಳಿಯಲ್ಲಿ ಬೀದಿಗೆ ಬಂದಂತಹ 16 ಕುಟುಂಬಗಳು ಬಿಲ್ಡಿಂಗ್ ಮಾಲೀಕ ಲೋನ್ ಕುರಿತು ಕಂತನ್ನ ಕಟ್ಟೋದಿಲ್ಲ ಅಂತೇಳಿ ಸೀಸ್ ಅನ್ನ ಮಾಡಿದ್ದಾರೆ. ಕಟ್ಟಡ ಸೀಸ್ ಮಾಡ್ತಾ ಇದ್ದಂತೆ 16 ಕುಟುಂಬಗಳು ಕಕ್ಕಾಬಿಕ್ಕಿಯಾಗಿದೆ. ಇವತ್ತು ಬೀದಿಗೆ ಬಂದು ಮಾಲೀಕ ರಾಜಣ್ಣ ಅನ್ನೋರಿಂದ 16 ಮನೆ ಲೀಸ್ ಅನ್ನ ಕೊಡಲಾಗಿತ್ತು. ಲಕ್ಷ ಲಕ್ಷ ಹಣವನ್ನ ಕೊಟ್ಟು 16 ಕುಟುಂಬಸ್ಥರು ಲೀಸ್ ಅನ್ನ ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಅದೇ ಕಟ್ಟಡದ ಮೇಲೆ ಖಾಸಗಿ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದುಕೊಂಡಿದ್ದಂತ ರಾಜಣ್ಣ ಹಣವನ್ನ ವಾಪಸ್ ಕೊಟ್ಟಿರಲಿಲ್ಲ. ಹೀಗಾಗಿ ನಿನ್ನೆ ಸಂಜೆ ಬ್ಯಾಂಕ್ ಸಿಬ್ಬಂದಿ ಬಂದು 16 ಕುಟುಂಬಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಮನೆಯಿಂದ ಹೊರಗಡೆ ಹಾಕಿ ಸೀಸ್ ಮಾಡಿದ್ದಾರೆ. ಮಾಲೀಕ ಮತ್ತು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈ 16 ಕುಟುಂಬದ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮನೆ ಇದಾರೆ ಸರ್. ಇವಾಗ ಬಂದ್ರು ಸ್ವಲ್ಪ ಕಮ್ಮಿ ಎಲ್ಲ ನಮ್ದು ಲೀಸ್ ಇರುತ್ತೆ. ಇಡೀ ಬಿಲ್ಡಿಂಗ್ ಎಲ್ಲ ಏನಿದೆ ಪೂರ್ತಿ ಲೀಸ್ ಇರುತ್ತೆ ಸರ್.
ಆ ಲೀಸಲ್ಲಿ ಅಮೌಂಟ್ ಬಂದಿರೋದು ನಮಗೆ ಒಂದು 50 ಲಕ್ಷ, ಇಡೀ 16 ಮನೆಯಿಂದ ಒಂದು 50 ಲಕ್ಷ ಕೊಟ್ಟಿದ್ದೀವಿ. ಇವಾಗ ಬಿಲ್ಡಿಂಗ್ ವ್ಯಾಲ್ಯೂ ಮತ್ತೊಂದು ಕಡೆ ಫಿನಾನ್ಸ್ ನ ಕಿರುಕುಳ ಇಷ್ಟು ದಿನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈಗ ಬ್ಯಾಂಕ್ ನವರ ಕಿರುಕುಳ ಕೂಡ ನೋಡಿ. ಇಲ್ಲಿ ಮನೆ ಮಾಲೀಕ ಮನೆ ಮೇಲೆ ಕೋಟಿ ಕೋಟಿ ಹಣ ಲೋನ್ ತಗೊಂಡಿದ್ದಾನೆ. ಅಲ್ಲಿ 16 ಕುಟುಂಬಗಳಿಗೆ ಲೀಸ್ಗೆ ಅಂತ ಕೊಟ್ಟಿದ್ದಾನೆ. ಬ್ಯಾಂಕ್ ಲೋನ್ ಕಟ್ಟಿಲ್ಲ, ತಗೊಂಡು ಎಸ್ಕೇಪ್. ಬ್ಯಾಂಕ್ನವರು ಲೋನ್ ಕಟ್ಟಿಲ್ಲ ಅಂತೇಳಿ ಬಂದು ಏಕಾಏಕಿ 16 ಕುಟುಂಬಗಳನ್ನ ಬೀದಿಗೆ ತಳ್ಳಿ ಬೀಗ ಜಡಿದು ಸೀಸ್ ಮಾಡಿದ್ದಾರೆ. ಹುಣಸ ಮಾರನಹಳ್ಳಿಯಲ್ಲಿ ಬೀದಿಗೆ ಬಂದಂತಹ 16 ಕುಟುಂಬಗಳು ಬಿಲ್ಡಿಂಗ್ ಮಾಲೀಕ ಲೋನ್ ಕುರಿತು ಕಂತನ್ನ ಕಟ್ಟೋದಿಲ್ಲ ಅಂತೇಳಿ ಸೀಸ್ ಅನ್ನ ಮಾಡಿದ್ದಾರೆ. ಕಟ್ಟಡ ಸೀಸ್ ಮಾಡ್ತಾ ಇದ್ದಂತೆ 16 ಕುಟುಂಬಗಳು ಕಕ್ಕಾಬಿಕ್ಕಿಯಾಗಿದೆ. ಇವತ್ತು ಬೀದಿಗೆ ಬಂದು ಮಾಲೀಕ ರಾಜಣ್ಣ ಅನ್ನೋರಿಂದ 16 ಮನೆ ಲೀಸ್ ಅನ್ನ ಕೊಡಲಾಗಿತ್ತು. ಲಕ್ಷ ಲಕ್ಷ ಹಣವನ್ನ ಕೊಟ್ಟು 16 ಕುಟುಂಬಸ್ಥರು ಲೀಸ್ ಅನ್ನ ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಅದೇ ಕಟ್ಟಡದ ಮೇಲೆ ಖಾಸಗಿ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದುಕೊಂಡಿದ್ದಂತ ರಾಜಣ್ಣ ಹಣವನ್ನ ವಾಪಸ್ ಕೊಟ್ಟಿರಲಿಲ್ಲ. ಹೀಗಾಗಿ ನಿನ್ನೆ ಸಂಜೆ ಬ್ಯಾಂಕ್ ಸಿಬ್ಬಂದಿ ಬಂದು 16 ಕುಟುಂಬಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಮನೆಯಿಂದ ಹೊರಗಡೆ ಹಾಕಿ ಸೀಸ್ ಮಾಡಿದ್ದಾರೆ. ಮಾಲೀಕ ಮತ್ತು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈ 16 ಕುಟುಂಬದ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹದಿನಾರು ಮನೆ ಇದಾರೆ ಸರ್. ಇವಾಗ ಬಂದಿರೋ ಸ್ವಲ್ಪ ಕಡಿಮೆ ಎಲ್ಲ ನಮ್ದು ಲೀಸ್ ಇರೋದು, ಇಡೀ ಬಿಲ್ಡಿಂಗ್ ಎಲ್ಲ ಏನಿದೆ ಪೂರ್ತಿ ಲೀಸ್ ಇರುತ್ತೆ ಸರ್. ಆ ಲೀಸಲ್ಲಿ ಅಮೌಂಟ್ ಬಂದಿರೋದು ನಮಗೆ ಒಂದು 50 ಲಕ್ಷ, ಇಡೀ 16 ಮನೆಯಿಂದ ಒಂದು 50 ಲಕ್ಷ ಕೊಟ್ಟಿದ್ದೀವಿ. ಇವಾಗ ಬಿಲ್ಡಿಂಗ್ ವ್ಯಾಲ್ಯೂ ಮತ್ತೊಂದು ಕಡೆ ಫಿನಾನ್ಸ್ ನ ಕಿರುಕುಳ ಇಷ್ಟು ದಿನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಈಗ ಬ್ಯಾಂಕ್ ನವರ ಕಿರುಕುಳ ಕೂಡ ನೋಡಿ. ಇಲ್ಲಿ ಮನೆ ಮಾಲೀಕ ಮನೆ ಮೇಲೆ ಕೋಟಿ ಕೋಟಿ ಹಣ ಲೋನ್ ತಗೊಂಡಿದ್ದಾನೆ. ಅಲ್ಲಿ 16 ಕುಟುಂಬಗಳಿಗೆ ಲೀಸ್ಗೆ ಅಂತ ಕೊಟ್ಟಿದ್ದಾನೆ. ಬ್ಯಾಂಕ್ ಲೋನ್ ಕಟ್ಟಿಲ್ಲ, ತಗೊಂಡು ಎಸ್ಕೇಪ್. ಬ್ಯಾಂಕ್ನವರು ಲೋನ್ ಕಟ್ಟಿಲ್ಲ ಅಂತೇಳಿ ಬಂದು ಏಕಾಏಕಿ 16 ಕುಟುಂಬಗಳನ್ನ ಬೀದಿಗೆ ತಳ್ಳಿ ಬೀಗ ಜಡಿದು ಸೀಸ್ ಮಾಡಿದ್ದಾರೆ. ಹುಣಸ ಮಾರನಹಳ್ಳಿಯಲ್ಲಿ ಬೀದಿಗೆ ಬಂದಂತಹ 16 ಕುಟುಂಬಗಳು ಬಿಲ್ಡಿಂಗ್ ಮಾಲೀಕ ಲೋನ್ ಕುರಿತು ಕಂತನ್ನ ಕಟ್ಟೋದಿಲ್ಲ ಅಂತೇಳಿ ಸೀಸ್ ಅನ್ನ ಮಾಡಿದ್ದಾರೆ. ಕಟ್ಟಡ ಸೀಸ್ ಮಾಡ್ತಾ ಇದ್ದಂತೆ 16 ಕುಟುಂಬಗಳು ಕಕ್ಕಾಬಿಕ್ಕಿಯಾಗಿದೆ. ಇವತ್ತು ಬೀದಿಗೆ ಬಂದು ಮಾಲೀಕ ರಾಜಣ್ಣ ಅನ್ನೋರಿಂದ 16 ಮನೆ ಲೀಸ್ ಅನ್ನ ಕೊಡಲಾಗಿತ್ತು. ಲಕ್ಷ ಲಕ್ಷ ಹಣವನ್ನ ಕೊಟ್ಟು 16 ಕುಟುಂಬಸ್ಥರು ಲೀಸ್ ಅನ್ನ ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಅದೇ ಕಟ್ಟಡದ ಮೇಲೆ ಖಾಸಗಿ ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದುಕೊಂಡಿದ್ದಂತ ರಾಜಣ್ಣ ಹಣವನ್ನ ವಾಪಸ್ ಕೊಟ್ಟಿರಲಿಲ್ಲ. ಹೀಗಾಗಿ ನಿನ್ನೆ ಸಂಜೆ ಬ್ಯಾಂಕ್ ಸಿಬ್ಬಂದಿ ಬಂದು 16 ಕುಟುಂಬಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನ ಮನೆಯಿಂದ ಹೊರಗಡೆ ಹಾಕಿ ಸೀಸ್ ಮಾಡಿದ್ದಾರೆ. ಮಾಲೀಕ ಮತ್ತು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈ 16 ಕುಟುಂಬದ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹದಿನಾರು ಮನೆ ಇದಾರೆ ಸರ್. ಇವಾಗ ಬಂದಿರೋ ಸ್ವಲ್ಪ ಕಡಿಮೆ ಎಲ್ಲ ನಮ್ದು ಲೀಸ್ ಇರೋದು, ಇಡೀ ಬಿಲ್ಡಿಂಗ್ ಎಲ್ಲ ಏನಿದೆ ಪೂರ್ತಿ ಲೀಸ್ ಇರುತ್ತೆ ಸರ್. ಆ ಲೀಸಲ್ಲಿ ಅಮೌಂಟ್ ಬಂದಿರೋದು ನಮಗೆ ಒಂದು 50 ಲಕ್ಷ, ಇಡೀ 16 ಮನೆಯಿಂದ ಒಂದು 50 ಲಕ್ಷ ಕೊಟ್ಟಿದ್ದೀವಿ. ಇವಾಗ ಬಿಲ್ಡಿಂಗ್ ವ್ಯಾಲ್ಯೂ